ಎಲ್ರಿಗೂ ನಮಸ್ಕಾರ. ವಿಜಯೋನ್ನತಿ ಸಾಮಾನ್ಯ ಅಧ್ಯಯನ ತರಬೇತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ದಿನಗಳ ವಿಶೇಷತೆಯನ್ನು ಸ್ವಲ್ಪ ಚರ್ಚೆ ಮಾಡೋಣ. ದಿನಗಳ ವಿಶೇಷತೆ. ಸೊ ಫಸ್ಟ್ ಬಂದು ನಿಮಗೆ ವಿಶ್ವ ಹೈಡ್ರೋಜನ್ ಶೃಂಗಸಭೆ ಎಲ್ಲಿ ನಡೀತು ಅನ್ನುವಂಥ ಒಂದು ಪ್ರಶ್ನೆ. ಇದು 2024 ಮೇ 13ರಿಂದ 15ರವರೆಗೆ ನಡೆದಿದೆ. ಮೇ 13ರಿಂದ 15ರವರೆಗೆ. ಇದು ಎಲ್ಲಿ ನಡೀತಪ್ಪ ಅಂತಂದ್ರೆ ನೆದರ್ಲ್ಯಾಂಡಿನ ರೋಟರ್ಡ್ಯಾಮ್ ಅನ್ನುವಂಥ ಪ್ಲೇಸಲ್ಲಿ ನಡೆದಿದೆ. ನೆದರ್ಲ್ಯಾಂಡಿನ ರೋಟರ್ಡ್ಯಾಮ್ ಅನ್ನುವಂಥ ಪ್ಲೇಸಲ್ಲಿ ನಡೆದಿದೆ. ನೀವು ಇಲ್ಲಿ ಗಮನಿಸ್ಬೋದು. ಇನ್ನು ಮುಖ್ಯವಾಗಿ 2030 ವೇಳೆಗೆ 5 ಮಿಲಿಯನ್ ಟನ್ ಹಸಿರು ಹೈಡ್ರೋಜನ್ ಉತ್ಪಾದನೆ ಮಾಡುವಂಥದ್ದು ಇದರ ಗುರಿ. ವೆರಿ ಇಂಪಾರ್ಟೆಂಟ್. ಯಾವಾಗಾದರೂ ಕೇಳ್ಬೋದು ನಿಮಗೆ, ವಿಶ್ವ ಹೈಡ್ರೋಜನ್ ಶೃಂಗಸಭೆ ಎಲ್ಲಿ ನಡೀತು, ಯಾವ ಡೇಟಲ್ಲಿ ನಡೀತು, ರೋಟರ್ಡ್ಯಾಮ್ ಎಲ್ಲಿದೆ, ನೆದರ್ಲ್ಯಾಂಡ್ ನಂತರ 2030 ವೇಳೆಗೆ ಎಷ್ಟು ಮಿಲಿಯನ್ ಟನ್ ಹಸಿರು ಹೈಡ್ರೋಜನ್ ಉತ್ಪಾದನೆಯನ್ನು ಇದು ಗುರಿ ಹೊಂದಿದೆ ಅಂಥೇಳಿ. ಸೊ ಈ ಥರದ ಪ್ರಶ್ನೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ತಾವುಗಳು ಇದನ್ನು ಡೀಪಾಗಿ ಅಧ್ಯಯನ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಗಮನಿಸಿ, ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸ್ಕ್ರೀನಲ್ಲಿ. ಏನಂದರೆ ವರ್ಲ್ಡ್ ಹೈಡ್ರೋಜನ್ ಡೇ ಸಮಿಟ್ ಆ್ಯಂಡ್ ಎಕ್ಸಿಬಿಷನ್ 21ರಿಂದ 23ವರೆಗೆ ತೋರಿಸಿದ್ದಾರೆ ರೋಟರ್ಡ್ಯಾಮ್ ನೆದರ್ಲ್ಯಾಂಡ್ ಅಂಥೇಳಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಎರಡನೇದು ವಿಶ್ವ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಅಂತ ಕರಿತೀವಿ. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ತಮ್ಮೆಲ್ಲರಿಗೂ ಗೊತ್ತು. ಮೇ 1 ನಾವು ಹಾಲಿಡೇ ಅಂತ ತೊಗೊಂಡಿರ್ತೀವಿ. ಆ ಸಂದರ್ಭದಲ್ಲಿ ಕಾರ್ಮಿಕ ದಿನಾಚರಣೆ ಅಂತ ಆಚರಿಸ್ತೀವಿ. ಸೊ ಇದ್ರದ್ದು ವಿಷಯ ಏನಪ್ಪ ಅಂತಂದರೆ ಟು ಎನ್ಶ್ಯೂರ್ ವರ್ಕ್ ಪ್ಲೇಸ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಅಮಿಡಿಸ್ಟ್ ಕ್ಲೈಮೇಟ್ ಚೇಂಜ್. ಈ ಕಾರ್ಮಿಕರ ದಿನಾಚರಣೆಯ ಮುಖ್ಯ ತಿರುಳು ಅಥವಾ ಉದ್ದೇಶ ಏನಂತಂದರೆ ಈ ಕಾರ್ಯಸ್ಥಳದಲ್ಲಿ ನಮ್ಮ ಕಾರ್ಮಿಕರ ಒಂದು ಆರೋಗ್ಯ ಮತ್ತು ಸೇಫ್ಟಿ ಸುರಕ್ಷತೆಯನ್ನು ಕಾಯ್ಕೊಳ್ಳುವಂಥದ್ದು. ವೆರಿ ಇಂಪಾರ್ಟೆಂಟ್. ಸೊ ಇದು ಮೊದಲು ಯಾವಾಗ ಸ್ಟಾರ್ಟ್ ಆಯಿತು? 1886ರಲ್ಲಿ 2 ಲಕ್ಷ ಅಮೇರಿಕನ್ ಏನು ಮಾಡಿದರು ಅಂದರೆ ಸ್ಟ್ರೈಕ್ ಮಾಡಿದರು. ಸೊ ಆ ಸಂದರ್ಭದಲ್ಲಿ ಇದು ಗೊತ್ತು. 1889 ಮೇ 1ರಂದು ಯುರೋಪಿನ ಸಮಾಜವಾದಿ ಪಕ್ಷಗಳ ಒಕ್ಕೂಟದಿಂದ ಈ ದಿನಾಚರಣೆ ಆರಂಭ ಆಯಿತು ಅನ್ನುವಂಥ ಮಾಹಿತಿ ಇದೆ. ತಾವು ಈ ಇಮೇಜಲ್ಲಿ ನೋಡ್ತಾ ಇದ್ರಿ. ವರ್ಲ್ಡ್ ಲೇಬರ್ ಡೇ ಅಂತ ಕರಿತೀವಿ, ಇಂಟರ್ನ್ಯಾಷನಲ್ ಲೇಬರ್ ಡೇ. ಇದನ್ನು ಮೇ 1ರಂದು ಆಚರಣೆ ಮಾಡ್ತಾರೆ. ಇದರ ಸೇಫ್ಟಿ, ಇದರದ್ದು ವಿಷಯ ಏನಪ್ಪ ಅಂತಂದರೆ ಟು ಎನ್ಶ್ಯೂರ್ ವರ್ಕ್ ಪ್ಲೇಸ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಅಮಿಡಿಸ್ಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಬರೋಣ. ವಿಶ್ವ ಅಸ್ತಮಾ ದಿನ ಅಂತ ಕರಿತೀವಿ. ವಿಶ್ವ ಅಸ್ತಮಾ ದಿನ. ವಿಶ್ವ ಅಸ್ತಮಾ ದಿನ ಏನಿದು ಹಿಂಗಂದರೆ ಈ ಅಸ್ತಮಾ ರೋಗದ ಬಗ್ಗೆ ಅರಿವು ಮೂಡಿಸೋಕ್ಕೋಸ್ಕರ ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಅಸ್ತಮಾ ಅಂತ ಕರಿತೀವಿ. ಗಿನಾ, ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಅಸ್ತಮಾ. ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಅಸ್ತಮಾ. ಈ ವಿಶ್ವ ಅಸ್ತಮಾದನ್ನು ಅರಿವು ಮೂಡಿಸೋಸ್ಕೋಸ್ಕರ ಮೇ 7ರಂದು ಇದನ್ನು ಮಾಡ್ತೀವಿ. ಅದಕ್ಕೆ ಇದರದ್ದು ಥೀಮು, ಉದ್ದೇಶ ಏನಪ್ಪ ಅಂತಂದ್ರೆ ಅಸ್ತಮಾ ಎಜುಕೇಷನ್. ಈ ಅರಿವನ್ನು ಮೂಡಿಸುವಂಥದ್ದೇ ಇದರ ಉದ್ದೇಶ. ಇದು ಫಸ್ಟ್ ಯಾವಾಗ ಸೆಲಿಬ್ರೇಟ್ ಮಾಡಿದರು ಅಂದರೆ 1998ರಲ್ಲಿ ಗಿನಾದ ಮೂಲಕ ಇದನ್ನು ಸೆಲಿಬ್ರೇಟ್ ಮಾಡಿದರು. ಈ ಗಿನಾ ಅನ್ನುವಂಥದ್ದು ಏನಿದೆಯಲ್ಲ, ಗ್ಲೋಬಲ್ ಇನಿಷಿಯೇಟಿವ್ ಆಫ್ ಅಸ್ತಮಾ, ಇದರ ಪ್ರಧಾನ ಕಚೇರಿ ಎಲ್ಲಿದೆಪ್ಪ ಅಂತಂದರೆ ವಿಸ್ಕಾನ್ಸಿನ್, ಅಮೇರಿಕಾ, USA ವಿಸ್ಕಾನ್ಸಿನ್ನಲ್ಲಿದೆ. ಇದು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಸಹಕಾರದೊಂದಿಗೆ ಗಿನಾ ಆರಂಭ ಆಯಿತು. ಸೊ ಈ ಗಿನಾದ ಮೂಲಕ ಗ್ಲೋಬಲ್ ಇನಿಷಿಯೇಟಿವ್ ಆಫ್ ಅಸ್ತಮಾದ ಮೂಲಕ ವಿಶ್ವ ಅಸ್ತಮಾ ದಿನವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ? ಮೇ 7ರಲ್ಲಿ ಆಚರಣೆ ಮಾಡ್ತೀವಿ. ಇದೆಲ್ಲರಿಗೂ ತಮಗೆ ಗೊತ್ತಿರುವಂಥ ವಿಷಯ, ಗೊತ್ತಿರಬೇಕು. ಸೊ ಈ ಥರ ಪ್ರಶ್ನೆ ಕೇಳ್ಬೋದು. ವಿಶ್ವ ಅಸ್ತಮಾ ದಿನ ಯಾವಾಗ ಆಚರಿಸ್ತಾರೆ? ಮೇ 7, 1, 3, 4 ಅಂತ ಕೊಡ್ತಾರೆ. ಸೊ ಆಪ್ಷನ್ ನೀವೇನು ಮಾಡಬೇಕು? ಮೇ 7 ಹಾಕಬೇಕು. ಮೇ 7 ಹಾಕಿಂದ ಯಾವ ಸಂಸ್ಥೆಯ ಮೂಲಕ ಇದು ಆಚರಣೆ ಆಗುತ್ತಂದ್ರೆ ಗಿನಾದ ಮೂಲಕ ಅಂತ ಹೇಳಬೇಕು. ಗಿನಾ ಆರಂಭ ಆಗ್ಬೇಕಂತಂದ್ರೆ ಇದು ಯಾವ ಸಂಸ್ಥೆ ಹೆಲ್ಪ್ ಮಾಡ್ತು ಅಂತಂದರೆ WHO ಹೆಲ್ಪ್ ಮಾಡ್ತು ಅಂತ ಹೇಳಬೇಕು. ವಿಶ್ವ ಅಸ್ತಮಾ ದಿನದ ಮುಖ್ಯ ಉದ್ದೇಶ ಅದೇ ಹೆಸರಲ್ಲಿ ಹೇಳ್ಬಿಡ್ತೈತಿ, ಅಸ್ತಮಾ ದಿನದ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವಂಥದ್ದು. ಸೊ ಈಗ ನಾವು ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ನೆಕ್ಸ್ಟ್ ಪಾಯಿಂಟಲ್ಲಿ ನಾವು ಏನು ಡಿಸ್ಕಷನ್ ಮಾಡೋಣ ಅಂತಂದರೆ ಅಂತಾರಾಷ್ಟ್ರೀಯ ಸಸ್ಯ ಆರೋಗ್ಯ ದಿನ ಅಂತ ಕರಿತೀವಿ. ನೋಡಿರಿ, ಮನುಷ್ಯರದಷ್ಟೇ ಆರೋಗ್ಯ ಅಲ್ಲ, ಸಸ್ಯಗಳಿಗೂ ಜೀವಿದೆ ಅಂತ ಏನು ಕಂಡುಹಿಡಿದ್ರಲ್ಲ, ಅದಾದ ನಂತರ ಸಸ್ಯಕ್ಕೂ ಕೂಡ ಒಂದು ಆರೋಗ್ಯ ದಿನ ಅಂತ ಮಾಡ್ತಾರೆ. ಅದು ಮೇ 12ಕ್ಕೆ ಆಚರಣೆ ಮಾಡ್ತಾರೆ. ನೋಡಿ, ಮೇ 12ಕ್ಕೆ ವಿಶ್ವ ಅಥವಾ ಅಂತಾರಾಷ್ಟ್ರೀಯ ಸಸ್ಯ ಆರೋಗ್ಯ ದಿನ ಅಂತ ಕರಿತೀವಿ. ಏನಿದ್ರದ್ದು ಉದ್ದೇಶ, ಥೀಮ್ ಏನಪ್ಪ ಅಂತಂದ್ರೆ ಸಸ್ಯ ಆರೋಗ್ಯ, ಸುರಕ್ಷಿತ ವ್ಯಾಪಾರ, ಡಿಜಿಟಲ್ ತಂತ್ರಜ್ಞಾನ. ಒಂದಕ್ಕೊಂದು ಇಂಪಾರ್ಟೆಂಟ್ ಇತ್ತು ನೋಡ್ರಿ.
ಈಗ ತಂತ್ರಜ್ಞಾನ ಹೆಚ್ಚಾಗಿರೋದ್ರಿಂದ ಈ ತರಂಗಾಂತರಗಳು ಹೆಚ್ಚಾಗಿರೋದ್ರಿಂದ ಗುಬ್ಬಿಗಳು ಸಾಯಕತ್ತವೆ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ಪರಿಸರದ ಮೇಲೆ ತುಂಬ ಇಂಪ್ಯಾಕ್ಟ್ ಆಗ್ತಾಯಿದೆ, ಅಫೆಕ್ಟ್ ಆಗ್ತಾಯಿದೆ. ಸೊ ಡಿಜಿಟಲೈಸೇಷನ್ ಆದ ನಂತರ. ಸೊ ಹೀಗಾಗಿ ಈ ಸಸ್ಯಗಳಿಗೂ ಆರೋಗ್ಯ ಕಾಪಾಡಬೇಕು, ಸುರಕ್ಷಿತ ವ್ಯಾಪಾರನೂ ಮಾಡಬೇಕು, ಡಿಜಿಟಲ್ ತಂತ್ರಜ್ಞಾನವೂ ಮುಂದುವರಿಬೇಕು. ತಂತ್ರಜ್ಞಾನದೊಂದಿಗೆ ಪರಿಸರದೊಂದಿಗೆ ಸಮತೋಲನವನ್ನು ಸೃಷ್ಟಿಸುವಂಥ ಕೆಲಸ. ಸೊ ಇದು ಇಂಪಾರ್ಟೆಂಟ್ ಇದ್ರ ಥೀಮು. ಇದು ನಿಮಗೆ ಗೊತ್ತಿರುವಂಗೆ ನಮ್ಮದು ಏನಂತಂದರೆ ಯುನೈಟೆಡ್ ನೇಷನ್ಸ್ ಅಸೆಂಬ್ಲಿ ಏನಿದೆ ಮೇ 12ರಂದು ಈ ದಿನವನ್ನು ನಿರ್ಧಾರ ಮಾಡಿತು. ಮೇ 12ಕ್ಕೆ ಇದನ್ನು ನಿರ್ಧಾರ ಮಾಡಿತು. UNG ಅಂತ ಏನು ಕರಿತೀವಿ, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತ ಕರಿತೀವಲ್ಲ, ಅದು ಡಿಸೈಡ್ ಮಾಡಿತು. ಇದರದ್ದು MD ಯಾರಪ್ಪ ಅಂದರೆ ಡಾಕ್ಟರ್ ಕ್ಯೂ ಡೋಂಗೆ ಅಂತೇಳಿ. ಡಾಕ್ಟರ್ ಕ್ಯೂ ಡೋಂಗೆ ಅಂತೇಳಿ ಇವರು MD ಆಗಿರ್ತಾರೆ. ಪ್ರಧಾನ ಕಚೇರಿ ಇಟಲಿಯ ರೋಮ್ನಲ್ಲಿದೆ. ಸೊ ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಅಂತಾರಾಷ್ಟ್ರೀಯ ಸಸ್ಯ ಆರೋಗ್ಯ ದಿನವನ್ನು ಮೇ 12ಕ್ಕೆ ಆಚರಣೆ ಮಾಡ್ತಾರೆ. ಸಸ್ಯ ಆರೋಗ್ಯ, ಸುರಕ್ಷಿತ ವ್ಯಾಪಾರ, ಡಿಜಿಟಲ್ ತಂತ್ರಜ್ಞಾನ ಇದರ ಮುಖ್ಯ ಉದ್ದೇಶವಾಗಿದೆ. ಇದರ ಪ್ರಧಾನ ಕಚೇರಿ ಇಟಲಿ ರೋಮ್ನಲ್ಲಿದೆ. ವೆರಿ ಇಂಟ್ರೆಸ್ಟಿಂಗ್ ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ನಿಮ್ಮೆಲ್ಲರೂ ಗೊತ್ತಿರುವಂಗೆ ಆಟದ ಅಂಶ. ಆಟ ಏನು ಹೇಳಿ, ಆಟ. ವರ್ಲ್ಡ್ ಅಥ್ಲೆಟಿಕ್ ಡೇ, ಹುಸೇನ್ ಬೋಲ್ಟ್ ಇವರು ನೋಡ್ತಾ ಇರುವಂಥದ್ದು ನಿಮಗೆ ಗೊತ್ತಿರಲಿ. ಮೇ 7 ನಾವೇನು ಮಾಡ್ತೀವಿ ಅಂದರೆ ವಿಶ್ವ ಅಥ್ಲೆಟಿಕ್ ಡೇ ಅಂತ ಆಚರಣೆ ಮಾಡ್ತೀವಿ. ಈ ವಿಶ್ವ ಅಥ್ಲೆಟಿಕ್ ಡೇದು ಈ ಸಾರಿ ಏನಪ್ಪ ಅಂತಂದರೆ ವಿಶ್ವ ಮೈಲ್ ಚಾಲೆಂಜ್ ಅಂತ ಕರಿತೀವಿ. ವಿಶ್ವ ಮೈಲ್ ಚಾಲೆಂಜ್ ಅಂತ ಕರಿತೀವಿ. ವಿಶ್ವ ಮೈಲ್ ಚಾಲೆಂಜ್ ಅಂತ ಏನು ಕರಿತೀವಿ, ಇದು ಸಾರಿ ಥೀಮ್ ಅಥ್ಲೆಟಿಕ್ ಫಾರ್ ಬೆಟರ್ ವರ್ಲ್ಡ್ ಅಂತೇಳಿ. ಫಸ್ಟ್ ಮೇ 15, 1996 ಇದು ಸ್ಟಾರ್ಟ್ ಆಯಿತು. ಸೊ ವಿಶ್ವ ಅಥ್ಲೆಟಿಕ್ ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ಜುಲೈ 17, 1912 ಮೊದಲು ಇದು ಸ್ಟಾರ್ಟ್ ಆಯಿತು. ವಿಶ್ವ ಅಥ್ಲೆಟಿಕ್ ಸಂಸ್ಥೆ ಏನಿದೆ ಸ್ವೀಡನ್ನ ಸ್ಟಾಕ್ಹೋಮ್ನ ಜುಲೈ 17, 1912 ಸ್ಟಾರ್ಟ್ ಆಯಿತು. ಸೆಬಾಸ್ಟಿಯನ್ ಕೋ ಅಧ್ಯಕ್ಷ. ಈ ಪಿಕ್ಚರಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇವರು ಇದರ ಅಧ್ಯಕ್ಷ ಆಗ್ಯಾರ. ಇದರ ಪ್ರಧಾನ ಕಚೇರಿ ಮೊನ್ಯಾಕೋದಲ್ಲಿದೆ. ಅಗೇನ್ ಐ ಆಮ್ ರಿಪೀಟಿಂಗ್, ವಿಶ್ವ ಮೈಲ್ ಚಾಲೆಂಜ್ ಅನ್ನುವಂಥದ್ದು ಇದರ ಥೀಮು. ವರ್ಲ್ಡ್ ಮೈಲ್ ಚಾಲೆಂಜ್ ಅಂಥೇಳಿ. ಅಥ್ಲೆಟಿಕ್ ಫಾರ್ ಬೆಟರ್ ವರ್ಲ್ಡ್ ಇದು ಫಸ್ಟು ಮೇ 15, 1996 ಆಚರಣೆ ಆಯಿತು. ಇದು ವಿಶ್ವ ಅಥ್ಲೆಟಿಕ್ ಸಂಸ್ಥೆ ಏನಿದೆಯಲ್ಲ ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿದೆ. ಜುಲೈ 17, 1912 ಇದು ಆರಂಭ ಆಯಿತು. ಸೆಬಾಸ್ಟಿಯನ್ ಕೋ ಇದರ ಅಧ್ಯಕ್ಷ ಆಗಿದೆ. ನೆಕ್ಸ್ಟ್ ಪಾಯಿಂಟ್ ಬಂದು ನಾವು ಯಾವುದಪ್ಪ ಅಂತಂದರೆ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನಾಚರಣೆ ಅಂತ ಕರಿತೀವಿ. ಇದು ಮೇ 12ಕ್ಕೆ ಆಚರಣೆ ಆಗಿದೆ. ಸೊ 2024 ಥೀಮ್ ಅಂದರೆ ಬಿ ಪಾರ್ಟ್ ಆಫ್ ದ ಪ್ಲ್ಯಾನ್, ಯೋಜನೆಯ ಭಾಗವಾಗಿರಿ. ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನದ ಮುಖ್ಯ ಥೀಮ್ ಏನು ಅಂತಂದರೆ ಬಿ ಪಾರ್ಟ್ ಆಫ್ ದ ಪ್ಲ್ಯಾನ್, ಯೋಜನೆಯ ಭಾಗವಾಗಿರಿ. ಈ ನೀವು ನನ್ನ ಇಮೇಜಲ್ಲಿ ನೀವು ಗಮನಿಸ್ತಾ ಇರ್ಬೋದು, 2002ರಿಂದ ಇದು ಸ್ಟಾರ್ಟ್ ಆಗಿದೆ. ಡೆಡಿಕೇಟೆಡ್ ಫಾರೆಸ್ಟ್ ಡೈವರ್ಸಿಟಿ, 2015 ಐಲ್ಯಾಂಡ್ ಬಯೋಡೈವರ್ಸಿಟಿ, 21 ನೋಡಿ ವಿ ಆರ್ ಪಾರ್ಟ್ ಆಫ್ ದ ಸೊಲ್ಯೂಷನ್, ಇನ್ನು 23 ನೋಡ್ರಿ ಫ್ರಮ್ ಅಗ್ರಿಮೆಂಟ್ ಟು ಆ್ಯಕ್ಷನ್, ಬಿಲ್ಡ್ ಬ್ಯಾಕ್ ಡೈವರ್ಸಿಟಿ. 2024 ಥೀಮ್ ಅಂದರೆ ಬಿ ಪಾರ್ಟ್ ಆಫ್ ದ ಪ್ಲ್ಯಾನ್ ಅಂಥೇಳಿ. ಓಕೆ, ಇದನ್ನು ಫಸ್ಟ್ ಯಾವಾಗ ಆಚರಣೆ ಮಾಡಿದರು ಅಂತಂದರೆ 1992 ಡಿಸೆಂಬರ್ 22 ಆಚರಣೆ ಮಾಡಿದ್ರು ಫಸ್ಟ್. ಆದರೆ ಏನಾಗುತ್ತೆ, ರಿಯೋ ಡಿ ಜನೈರೋದಲ್ಲಿ ಒಂದು ಶೃಂಗಸಭೆ ನಡೀತದೆ. ಆ ಶೃಂಗಸಭೆ ಏನು ಮಾಡುತ್ತೆ ಅಂದರೆ 2000 ಇಸ್ವಿಯಲ್ಲಿ ಇಲ್ಲ ಬೇಡಪ್ಪ, ಈ ಡಿಸೆಂಬರ್ 22 ಬೇಡ, ಮೇ 22 ಮಾಡೋಣ ಅಂತ ಹೇಳಿದನ್ನು ಏನು ಮಾಡಿದರು, ಚೇಂಜ್ ಮಾಡಿದರು. ಇದು ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಇದ್ರ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಭೂಮಿಯ ಸಮತೋಲನ ಕಾಪಾಡುವುದು, ಸಸ್ಟೈನೇಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿಯನ್ನು ಕಾಪಾಡುವಂಥದ್ದು ಇದರ ಉದ್ದೇಶ ಆಗಿದೆ. ಇನ್ನು ನಾನು ಮುಖ್ಯವಾಗಿ ಲಾಸ್ಟ್ ಏನು ಡಿಸ್ಕಷನ್ ಮಾಡ್ತಾಯಿದ್ದೀನಿ, ಅಂತಾರಾಷ್ಟ್ರೀಯ ಬೆಳಕಿನ ದಿನ. ನೋಡು, ಬೆಳಕು ಭಾಳ ಇಂಪಾರ್ಟೆಂಟ್. ಲೈಫ್ ಒಳಗಾಯಿತು ಮತ್ತು ಓದೋದ್ರೊಳಗಾಯಿತು. ಬೆಳಕಿತ್ತಂದರೆ ಲೈಫ್ ಬೆಳಕಾಗುತ್ತೆ. ಸೊ ಅಂತಾರಾಷ್ಟ್ರೀಯ ಬೆಳಕಿನ ದಿನ ಅಂದರೆ 16 ಮೇಕ್ಕೆ ಆಚರಣೆ ಮಾಡ್ತಾರೆ. ಇಲ್ಲಿ ನೋಡಿ, ಬೆಳಕಿನಿಂದ ಜಗತ್ತೇ ಬೆಳಗುತ್ತೆ. ಸಿಂಬಲ್ ನೋಡಿ ಅದರದ್ದು ಹೇಗಿದೆ, ಒಂದು ಬಲ್ಪು, ಅದರೊಳಗೆ ವರ್ಲ್ಡ್ ಇಟ್ಟಾನ. ಸೊ ಇಂಟರ್ನ್ಯಾಷನಲ್ ಜಗತ್ತನ್ನೇ ಬೆಳಗುವಂಥದ್ದು ಬೆಳಕು ಅಂತ. ಸೊ ಹೀಗಾಗಿ ಇದನ್ನು ಯಾಕೆ ಆಚರಣೆ ಮಾಡಿದ್ರೆ ಅಂದರೆ USA ಭೌತಶಾಸ್ತ್ರಜ್ಞ ಥಿಯೋಡರ್ ಹೆರಾಲ್ಡ್ ಅನ್ನುವಂಥವ್ರು ಲೇಸರ್ ಕಾರ್ಯಾಚರಣೆ ಮಾಡಿ ಯಶಸ್ವಿಯಾಗಿದ್ದರು. ಆ ನೆನಪಿಗೋಸ್ಕರ ಯುನೆಸ್ಕೋ ಏನು ಮಾಡ್ತು ಅಂತಂದರೆ 2017ರಲ್ಲಿ ನವಂಬರ್ ಡಿಸೈಡ್ ಮಾಡ್ತಾರೆ ಇದನ್ನು 16 ಮೇನ ನಾವೇನು ಮಾಡೋಣ, ಅಂತಾರಾಷ್ಟ್ರೀಯ ಬೆಳಕಿನ ದಿನ ಅಂಥೇಳಿ ಆಚರಣೆ ಮಾಡೋರು ಅಂಥೇಳಿ. ಫಸ್ಟ್ ಇದನ್ನು ಮೇ 16, 2018ರಲ್ಲಿ ಇದನ್ನೇನು ಮಾಡಿದರು, ಆಚರಣೆ ಮಾಡಿದರು. ಸೊ ಮುಂದೆ ಯುನೆಸ್ಕೋ ಇದನ್ನು ಡಿಸೈಡ್ ಮಾಡುತ್ತೆ. ಯುನೆಸ್ಕೋ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದರ ಪ್ರಧಾನ ಕಚೇರಿ ಪ್ಯಾರಿಸ್ನಲ್ಲೈತಿ. ಅಡ್ರೆಯಲ್ಲಿ ಇದರ ಅಧ್ಯಕ್ಷರಾಗಿದ್ದಾರೆ. ನವಂಬರ್ 16, 1945 ಸ್ಥಾಪನೆ ಆಯಿತು. ಯಾವುದು, ಯುನೆಸ್ಕೋ. ಇದು ಯುನೈಟೆಡ್ ಕಿಂಗ್ಡಮಲ್ಲೈತಿ. 193 ಜನ ಮತ್ತು 11 ಸಹವರ್ತಿ ಮೆಂಬರ್ಗಳಿದ್ದಾರೆ. ಸೊ ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ನಾನು
ಕೆಲವೊಂದಿಷ್ಟು ಅಂಶಗಳನ್ನು ರಿಪೀಟ್ ಮಾಡ್ತೀನಿ. ಫಸ್ಟ್ ಒಂದು, ವಿಶ್ವ ಹೈಡ್ರೋಜನ್ ಶೃಂಗಸಭೆ ಒಂದನೇದು, ಇದು 2024ರಲ್ಲಿ ನಡೆದಿದೆ. ನೆದರ್ಲ್ಯಾಂಡ್ನ ರೋಟರ್ ಡ್ಯಾಮ್ನಲ್ಲಿ ನಡೆದಿದೆ. 5 ಮಿಲಿಯನ್ ಟನ್ ಏನು ಮಾಡೋದು ಹಸಿರು ಹೈಡ್ರೋಜನ್ ಉತ್ಪಾದನೆ ಮಾಡುವಂಥ ಇದ್ರ ಗುರಿ ಹೊಂದಿದೆ. ಇಲ್ಲೇ ಗಮನಿಸಿ ನೀವು. ಮೇ 1 ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಮಾಡ್ತೀವಿ. ಟು ಎನ್ಶ್ಯೂರ್ ವರ್ಕ್ ಪ್ಲೇಸ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಅಮಿಡಿಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ ಮಾಡ್ತಾರೆ. ಸೊ ಇದು ಲೇಬರ್ ಡೇ. ವಿಶ್ವ ಅಸ್ತಮಾ ದಿನ ಮೇ 7. ನೆಕ್ಸ್ಟ್ ನಿಮಗೆ ಅಂತಾರಾಷ್ಟ್ರೀಯ ಸಸ್ಯ ಆರೋಗ್ಯ ದಿನ ಮೇ 12. ಅದಾದ ನಂತರ ವರ್ಲ್ಡ್ ಅಥ್ಲೆಟಿಕ್ಸ್ ಡೇ ಯಾವಾಗ ಆಚರಣೆ ಮಾಡ್ತೀವಿ? ಮೇ 7. ನೆಕ್ಸ್ಟ್ ಅದಾದ ನಂತರ ನಿಮಗೆ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಅಂತಾರಾಷ್ಟ್ರೀಯ ಜೀವವಿದ್ಯ ದಿನ ಮೇ 22. ಅದಾದ ನಂತರ ಅಂತಾರಾಷ್ಟ್ರೀಯ ಬೆಳಕಿನ ದಿನ 16. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿನಿ. ಈ ಥರದ ವಿಡಿಯೋಗಳನ್ನು ಇಷ್ಟ ಮಾಡ್ಬೇಕಾದ್ರೆ ದಯವಿಟ್ಟು ಈ ವಿಜಯೋನ್ನತಿ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಒಂದಷ್ಟು ವಿಡಿಯೋ ಮಾಡೋದಕ್ಕೆ ಹುರುಪು ಬರುತ್ತೆ ಮತ್ತು ಮಾಹಿತಿಯನ್ನು ನೀವು ಕೂಡ ತಿಳ್ಕೊಳ್ಳಿ ಅನ್ನುವಂಥ ಮಾತಿನೊಂದಿಗೆ ಇವತ್ತಿನ ಒಂದು ವಿಡಿಯೋನ ನಾನು ಮುಗಿಸ್ತಿದ್ದೀನಿ. ಧನ್ಯವಾದ.